ಹಾಯ್ ಎಲ್ಲರಿಗೂ, ನಾನು ನಿಮ್ಮ ರಚಿತಾ ಮಂಜುನಾಥ್. ಇವತ್ತು ಆಫೀಸಿಂದ ಬಂದಿದ್ದು ಸ್ವಲ್ಪ ಲೇಟಾಗಿತ್ತು. ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದೆ. ಅಷ್ಟರಲ್ಲೇ ನಮ್ಮಮ್ಮ ಕಾಫಿ ಮಾಡ್ಕೊಂಡು ತಗೊಬಂದರು. ಹೊರಗಡೆಯಿಂದ ಬಂದವರಿಗೆ ಕಾಫಿ ಎಲ್ಲ ಒಂದು ಲೋಟ ನೀರು ಕೊಟ್ಟರು ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಮ್ಮಮ್ಮ ಈವ್ನಿಂಗ್ ಕೆಲಸಗಳನ್ನೆಲ್ಲ ಮುಗಿಸಿರ್ತಾರೆ. ಮತ್ತು ಈ ಥರ ಕಾಫಿ ಕುಡ್ಕೊಂಡು ನಮ್ಮಮ್ಮನ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಂದು ನನಗೂ ಸುಸ್ತಾಗಿರುತ್ತೆ ಅಲ್ವಾ. ಈ ಥರ ಮಾತಾಡೋದ್ರಿಂದ ನನಗೂ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ನೋಡಿ, ಮಕ್ಕಳು ಓದ್ಕೋತಾ ಇರ್ತಾರೆ. ಮನಸ್ವಿಗೆ ಆಲ್ಮೋಸ್ಟ್ ಎಕ್ಸಾಮ್ ಮುಗ್ದಿದೆ, ಇನ್ನು ಲಾಸಿಂಗೆ ಇನ್ನೂ ಮುಗ್ದಿಲ್ಲ. ಅಕ್ಕ ತಂಗಿಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ಲು. ಮಕ್ಕಳು ಓದ್ಕೋತಾ ಇದ್ರಲ್ಲ ಅಂತ ನಾನು ಆಫೀಸಿಂದ ಬರಬೇಕಾದ್ರೆ ನಾಳೆ ಅಡುಗೆಗೆ ತರಕಾರಿಗಳನ್ನ ತಂದಿದ್ದೆ. ಅದನ್ನೆಲ್ಲ ಜೋಡಿಸಿಟ್ಕೋತಾ ಇದ್ದೆ. ಇವತ್ತು ಸ್ವಲ್ಪ ಹಾಲು ಒಡೆದಿತ್ತು ಅಂತ ಹೇಳ್ತಾಯಿದ್ರು ಅಮ್ಮ. ಅದನ್ನು ಚೆಲ್ಲಬೇಡ ಅಮ್ಮ, ಅದರಲ್ಲಿ ಪನ್ನೀರ್ ಮಾಡೋಣ ಅಂತ ಹೇಳಿದ್ದೆ. ಅದು ಪನ್ನೀರನ್ನ ರೆಡಿ ಮಾಡ್ಕೋತಾ ಇದ್ದೆ ನಾನು. ಪನ್ನೀರೆಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಮಕ್ಕಳನ್ನು ಓದೆಲ್ಲ ಆಯಿತು. ಅಮ್ಮ ಊಟ ಮಾಡೋಣ ಅಂತ ಬಂದರು. ಎಲ್ಲ ಕೊತ್ತಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಒಳಗಡೆ ತುಂಬ ಸೆಕೆ, ಮತ್ತು ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಬೇಕು ಅಂತ ಮೇಲ್ಗಡೆ ಮಕ್ಕಳು ನಾವು ಎಲ್ಲ ಹೋಗಿ ವಾಕ್ ಮಾಡಿ ಬಂದು ಮಲ್ಕೊಂಡ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು.